ಸೊ ಎಲ್ಲರಿಗೂ ಕಾಡೋ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ IVF ಒಂದ್ಸಲ ಆಯ್ತು, ಫೇಲ್ ಆಯ್ತು, ಆಮೇಲೆ ಏನ್ ಮಾಡೋದು? ಈಗ ಎಲ್ಲರೂ ಕೇಳ್ತಿರ್ತಾರೆ, ಈಗ IVF ನಾವೇನ ಸಜೆಷನ್ ಮಾಡಿದ್ರೆ ಅಥವಾ ನಿಮ್ಗೆ ಅಥವಾ ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ IVF ಬೇಕಾಗುತ್ತೆ, ಮಕ್ಳಾಗ್ತಿಲ್ಲ, ಪ್ರಾಬ್ಲಮ್ ಇರುತ್ತೆ, IVF ಬೇಕಾಗುತ್ತೆ. ಸೊ ಎಲ್ಲರಿಗೂ ಕಾಡೋ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ IVF ಒಂದ್ಸಲ ಆಯ್ತು, ಫೇಲ್ ಆಯ್ತು, ಆಮೇಲೆ ಏನ್ ಮಾಡೋದು? ಒಂದ್ಸಲ IVF ಟ್ರೀಟ್ಮೆಂಟ್ ಆಗಿದೆ, ಫೇಲ್ ಆಗಿದೆ, ಪಾಸಿಟಿವ್ ಬಂದಿಲ್ಲ, ಅವಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಡೀಟೇಲ್ ಆಗಿ ಎವ್ಯಾಲ್ಯೂಯೇಷನ್ ಮಾಡ್ಬೇಕಾಗತ್ತೆ. ಅದರಲ್ಲಿ ಎಗ್ ಕ್ವಾಲಿಟಿ ಹೇಗಿದೆ, ಸ್ಪರ್ಮ್ ಕ್ವಾಲಿಟಿ ಹೇಗಾಗಿದೆ, ಎಂಬ್ರಿಯೋ ಕ್ವಾಲಿಟಿ ಹೇಗಿದೆ, ಆಮೇಲೆ ಇನ್ನೊಂದೇನಂದ್ರೆ ಇಂಪ್ಲಾಂಟೇಶನ್ ಇಶ್ಯೂಸ್ ಅಂತೀವಿ. ಅಂದ್ರೆ ಎಂಬ್ರಿಯೋನು ಚೆನ್ನಾಗಿದೆ, ಆದ್ರೆ ಗರ್ಭಕೋಶದಲ್ಲಿ ಅದನ್ನ ಇಂಪ್ಲಾಂಟ್ ಮಾಡಿದವಾಗ, ಅದನ್ನ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಇಂಪ್ಲಾಂಟೇಶನ್ ಆಗುತ್ತೆ. ಆ ಇಂಪ್ಲಾಂಟೇಶನ್ ಅಲ್ಲಿ ಒಂದೊಂದ್ಸಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದೆಯೋ ಇಲ್ವೋ, ಅಥವಾ ಅವ್ರದ್ದು ಬಾಡಿ ಆ ಎಂಬ್ರಿಯೋನ ಡೆವಲಪ್ ಆಗಕ್ ಬಿಡ್ತಾ ಇದೆಯಾ, ಅಥವಾ ಇಫ್ ದೇರ್ ಇಸ್ ಎನಿ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಆ ಥರ ಏನಾದರೂ ಇದೆಯಾ ಅಂತ ಹೇಳಿ ಮತ್ತೆ ಡೀಟೇಲ್ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಸ್ಪರ್ಮ್ DFI ಅಂತೀವಿ, ಅಂದ್ರೆ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಆಫ್ ದ ಸ್ಪರ್ಮ್. ಅಂದ್ರೆ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದಾಗ ಸ್ಪರ್ಮ್ DFI ಮಾಡಬೇಕಾಗತ್ತೆ. ಆಮೇಲೆ ಕೆಲವೊಂದ್ಸಲ ಸ್ಟ್ರೆಸ್ ಫ್ಯಾಕ್ಟರ್ಸ್ ಏನಾದರೂ ಇದೆಯಾ ಫಿಮೇಲ್ಸ್ ಅಲ್ಲಿ, ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ ಹೇಳಿ ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಬೇರೆ ಯಾವ್ದಾದ್ರು ಕಾರಣ ಅಂತ ಹೇಳುವಾಗ ಇದರಲ್ಲಿ ಈವನ್ ಜೆನೆಟಿಕ್ ಪ್ರಾಬ್ಲಮ್ಸ್ ಕೂಡ ಒಂದೊಂದ್ಸಲ ಏನ್ ಮ್ಯಾನಿಫೆಸ್ಟ್ ಆಗೋದಿಲ್ಲ. ಅಂದ್ರೆ ಕೆಲವೊಂದ್ ಕಾಯಿಲೆಗಳು ಅವ್ರಿಗೆ ಎದ್ದು ಕಾಣ್ ಬರಲ್ಲ, ಬಟ್ ಕೆಲವೊಂದ್ಸಲ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಅವಾಗ ಕೂಡ ಇದು ಎಂಬ್ರಿಯೋ ಇಂಪ್ಲಾಂಟೇಶನ್ ಆಗ್ತಿರಲ್ಲ, ಅವಾಗ್ಲೂ ಕೂಡ ಇದು IVF ಫೇಲ್ಯೂರ್ಗೆ ಒಂದು ರೀಸನ್ ಇರುತ್ತೆ. ಸೊ ಯಾವಾಗ IVF ಫೇಲ್ ಆಗುತ್ತೆ, ನೀವು ಹೋಪ್ಸ್ ಕಳ್ಕೊಳ್ಳೋದು ಬೇಡ. ಸೊ ನೀವು ಹೋಪ್ ಕಳ್ಕೊಳ್ಳೋದು ಬೇಡ. ಎಷ್ಟೊಂದ್ ಸಲ 1-2 ಸಲ IVF ಫೇಲ್ ಆದ್ರೂ 3ನೇ ಸಲ ಮತ್ತೆ IVF ಅಲ್ಲಿ ಪಾಸಿಟಿವ್ ಬಂದು ಮಕ್ಕಳಾಗಿರುವಂತಹ ಉದಾಹರಣೆಗಳು ತುಂಬಾ ಇದಾವೆ. ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಯಾರಾದ್ರೂ ಪರಿಚಯದವರು IVF ಫೇಲ್ಯೂರ್ ಆಗಿದೆ ಅಂತ ಬೇಜಾರು ಪಟ್ಕೊಂಡಿದ್ರೆ ಅವ್ರಿಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.